ರಿಸಲ್ಟ್ಸ್ ಬಂದಾಗ ನಾವು ನೋಡಿದ್ದೀವಿ. ರಿಸಲ್ಟ್ಸ್ ಇವಾಗ 10ನೇ ಕ್ಲಾಸು ಇದೆಲ್ಲದನ್ನು ಏನೇನು ಇವಾಗ ಎಕ್ಸಾಮಿನೇಷನ್ದು ಮೊನ್ನೆ ನಾವು ಹೇಳಿದ್ರಲ್ಲ 10-12% ಕೊರತೆ ಆಗಿದೆ, ಕಡಿಮೆ ಆಗಿದೆ ಹೋದ ವರ್ಷಕ್ಕಿಂತ ಇಲ್ಲದೆ ದಟ್ ಶೋಸ್ ದ ಇನ್ನೆಬಿಲಿಟಿ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಸಚಿವರು ಬೇಡದನ್ನು ನೋಡಿದೀವಿ. ಇದನ್ನ ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ ಜನ ಹೇಳ್ತಾ ಇದ್ರು, ನನಗೆ ಗೊತ್ತಿಲ್ಲ. ಇದನ್ನ ಕನ್ನಡ ಶಾಲೆಗಳನ್ನ ಎಷ್ಟೆಷ್ಟು ಹತ್ರ ನಾವು ಮುಚ್ತೀವೋ ಮುಚ್ಚಕ್ ಹೊರಟಿದ್ರು ಅಂತ ಹೇಳಿ ಕನ್ನಡ ಸಂಘಟನೆಗಳೆಲ್ಲವೂ ಗಲಾಟೆ ಮಾಡಿದ್ಮೇಲೆ ಎಲ್ಲೂ ಮುಚ್ಚೋದಿಲ್ಲ ಅಂತ ಮಾತನ್ನು ಕೂಡ ಆಡಿದ್ದಾರೆ. ಈಗೇನು ಕೇಳಿಲ್ಲ, ಜನಸಾಮಾನ್ಯರು ಏನ್ ಹೇಳಿದಾರೋ ಗೊತ್ತಿಲ್ಲ. ಜನಸಾಮಾನ್ಯರು ಏನೇನು ವೈರಲ್ ಮಾಡಿದ್ದಾರೆ ಅನ್ನೋದು ಮಾತ್ರ ನಮಗೆ ನೋಡಿದೀವಿ. ಇನ್ನು ಉಳಿದಿರತಕ್ಕಂಥದ್ದು ಎಲ್ಲದನ್ನು ಕೂಡ ಸಾಮೂಹಿಕವಾಗಿ ರಿಸಲ್ಟ್ಸ್ ಬಂದಾಗ ನಾವು ನೋಡಿದೀವಿ. ರಿಸಲ್ಟ್ಸ್ ಇವಾಗ 10ನೇ ಕ್ಲಾಸು ಇದೆಲ್ಲದನ್ನು ಏನೇನು ಇವಾಗ ಎಕ್ಸಾಮಿನೇಷನ್ದು ಮೊನ್ನೆ ನಾವು ಹೇಳಿದ್ರಲ್ಲ 10-12% ಕೊರತೆ ಆಗಿದೆ, ಕಡಿಮೆ ಆಗಿದೆ ಹೋದ ವರ್ಷಕ್ಕಿಂತ ಇಲ್ಲದೆ ದಟ್ ಶೋಸ್ ದ ಇನ್ನೆಬಿಲಿಟಿ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಮತ್ತು ಇನ್ಫ್ರಾಸ್ಟ್ರಕ್ಚರ್ಸ್ ಏನಿದಾವೆ ಎಲ್ಲ ಕಡೆಗೂ ಕೂಡ ಶಾಲೆಗಳಿಗೆ ಇವೆಲ್ಲರೂ ಕೂಡ ಶೂಸಿಗೆ ಮತ್ತು ಸಾಕ್ಸಿಗೆ ಮತ್ತು ಇದಕ್ಕೆಲ್ಲದೂ ಕೂಡ ನೀವೆಲ್ಲರೂ ಭಿಕ್ಷಾಟನೆ ಮಾಡ್ಬಿಟ್ಟು ನೀವು ಹೇಳಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಕ ಸಚಿವರು ಬೇಡದನ್ನು ನೋಡಿದೀವಿ. ಇದನ್ನ ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ ಜನ ಹೇಳ್ತಾ ಇದ್ರು, ನನಗೆ ಗೊತ್ತಿಲ್ಲ. ಇನ್ನು ಶಿಕ್ಷಣ ಕೊಡ್ತಕ್ಕಂಥ ವಿಚಾರದಲ್ಲಿ ನೀವೇ ಇವತ್ತು ನೋಡ್ತಾ ಇದ್ದೀರಿ, ಸರ್ಕಾರಿ ಶಾಲೆಗೆ ಅಡ್ಮಿಷನ್ಸ್ ಕೂಡ ಕೊರತೆ ಆಗಿದೆ, ಕಡಿಮೆ ಆಗಿದೆ ಅನ್ನೋದನ್ನ ಅವ್ರ ದಾಖಲಾತಿಗಳೇ ಹೇಳ್ತಾ ಇದ್ದೇವೆ ಅನ್ನೋದನ್ನ ಅವರೇ ಹೇಳಿದ್ದಾರೆ, ವಿಚಾರಣೆ ಮಾಡಿದ್ದಾರೆ. ಇದನ್ನ ಕನ್ನಡ ಶಾಲೆಗಳನ್ನ ಎಷ್ಟೆಷ್ಟು ಹತ್ರ ನಾವು ಮುಚ್ತೀವೋ ಮುಚ್ಚಕ್ ಹೊರಟಿದ್ರು ಅಂತ ಹೇಳಿ ಕನ್ನಡ ಸಂಘಟನೆಗಳೆಲ್ಲವೂ ಗಲಾಟೆ ಮಾಡಿದ್ಮೇಲೆ ಎಲ್ಲೂ ಮುಚ್ಚೋದಿಲ್ಲ ಅಂತ ಮಾತನ್ನು ಕೂಡ ಆಡಿದ್ದಾರೆ. ಹಿಂದಿನ ಒಂದು ಕಾಲದಲ್ಲಿ ಒಂದು ಶಾಲೆಗೆ ಒಬ್ಬ ಹುಡುಗ ಇದ್ರು ಕೂಡ ಕನ್ನಡ ಶಾಲೆನ ಅಲ್ಲಿ ಹೋಗಿ ತೆಗಿತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಇವತ್ತು ಕನ್ನಡ ಶಾಲೆಗಳನ್ನ ಮುಚ್ಚಿ, ಸರ್ಕಾರಿ ಶಾಲೆಗಳನ್ನ ಮುಚ್ಚಿ, ಖಾಸಗಿ ಶಾಲೆಗೆ ಹೇಗೆ ಇವರೆಲ್ಲರೂ ಕೂಡ ಬೆಳೆಸಿ ಅದಕ್ಕೆ ಅವಲಂಬಿತ ಆಗ್ತಕ್ಕಂಥ ಪರಿಸ್ಥಿತಿಗಳನ್ನ ಜನಸಾಮಾನ್ಯರಲ್ಲಿ ಹೇರ್ತಾ ಇದ್ದಾರೆ ಅನ್ನೋದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ನಿದರ್ಶನಗಳು. ಯಾಕಂದ್ರೆ ನಮ್ಮ ಊರುಗಳಲ್ಲೇ ಗೊತ್ತಾಗುತ್ತೆ ಖಾಸಗಿ ಶಾಲೆಗಳು ಎಷ್ಟೆಷ್ಟು ತಲೆ ಎತ್ತಿದಾವೆ ಅನ್ನೋದು ಇಲ್ಲಿ ನೋಡಿದ್ರೇನೆ ಇವತ್ತು ನಮಗೆ ಅರ್ಥ ಆಗುತ್ತೆ. KPSC ಶಾಲೆಗಳು ಅಂದ್ರೆ ಇದೇನು ಹೊಸ ಇದಲ್ಲ. KPSC ಶಾಲೆ ಮುಂದಿನ ಕೂಡ ಆನೂಟಿನಲ್ಲಿ KPSC ಶಾಲೆನೇ ನಡೀತಾ ಇದೆ, ಇದು ವಿಸ್ತರಣೆ ಆಗಿದೆ ಅಷ್ಟೇ. KPSC ಶಾಲೆಯನ್ನ ಮುಂದುವರಿಸಬೇಕು ಅನ್ನೋದು ಉದ್ದೇಶ ಏನು ಅಂದ್ರೆ, ಇವತ್ತು ಏನು ಮಕ್ಕಳು ಪ್ರೈವೇಟ್ ಶಾಲೆಗೆ ಬಸ್ನವ್ರು ಕರ್ಕೊಂಡ್ಬಿಟ್ಟು ಅಥವಾ ಮತ್ತವ್ರು ಕರ್ಕೊಂಡ್ಬಿಟ್ಟು ಹೋಗಿ ಬೇರೆ ಶಾಲೆಗಳು ಓಡಾಡ್ತಾ ಇದಾರೆ, ಅದನ್ನ ಗ್ರಾಮ ಪಂಚಾಯತಿ ಲೆವೆಲ್ಗೆ ನಾವೇ ಮಾಡ್ಬೇಕು ಅನ್ನೋದು ಇದು ಇವತ್ತಿನ ವಾದ ಅಲ್ಲ. ಇದು 10 ವರ್ಷದಿಂದ ಶಿಕ್ಷಣ ತಜ್ಞರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಗ್ರಾಮೀಣ ಪ್ರದೇಶದಲ್ಲಿ ನೀವು ಖಂಡದಲ್ಲಿ ಶಾಲೆ ತೆಗೆಯ ಬದಲು ಒಂದತ್ರ ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು, ಫಾರ್ ಎಕ್ಸಾಂಪಲ್ ಇವತ್ತು ನಮ್ಮ ಚಿತ್ತೂರು ಶಾಲೆ ಇದೆಯಲ್ಲ, ಅಲ್ಲಿ ಮೂಲಭೂತ ಸೌಕರ್ಯ ಕೊಟ್ಟ ಮೇಲೆ ಅಲ್ಲಿ ಪರ್ಸೆಂಟೇಜ್ ಇಂಪ್ರೂವ್ ಆಯ್ತು. ನಮಗೆ ಜಡೆ ಹತ್ರ ಶಾಲೆ ಕೊಟ್ಟ ಮೇಲೆ ಅಲ್ಲಿ ಇಂಪ್ರೂವ್ ಆಯ್ತು. ನಮಗೆ ಇಲ್ಲಿ ಚಂದ್ರಗುತ್ತಿ ಕಮ್ರೂರ್ ಶಾಲೆ ಇಂಪ್ರೂವ್ ಆಯ್ತು. ಸೊ ಇನ್ಫ್ರಾಸ್ಟ್ರಕ್ಚರ್ಸ್ ಇಟ್ ಈಸ್ ಜನಸಾಮಾನ್ಯರು, ಸರ್ಕಾರ ಮತ್ತು ನಮ್ಮ ಟೀಚರ್ಸ್, ನಮ್ಮ ಪೋಷಕರು ಮತ್ತು ನಮ್ಮ ಸಿಬ್ಬಂದಿ ವರ್ಗ ಏನಿದೆ ಎಲ್ಲರೂ ಕೈ ಜೋಡಿಸಿದ್ರೆ ಆಗ್ತಕ್ಕಂಥ ಕೆಲಸ ಇದೆ. ಹಾಗಾಗಿ ಇವಾಗ ಅವ್ರೇನಾದ್ರೂ KPSC ಶಾಲೆಗಳನ್ನ ಪ್ರತಿ ಗ್ರಾಮ ಪಂಚಾಯತಿಯ ಕೊಡ್ತೇವೆ ಅನ್ನೋದಾದ್ರೆ ಸ್ವಾಗತಾರ್ಹ, ನಾವು ಅದನ್ನ ಸಂಪೂರ್ಣವಾಗಿ ನಾನು ಬೆಂಬಲಿಸ್ತೀನಿ. ಆ ಮೂಲಭೂತ ಸೌಕರ್ಯಗಳನ್ನ ಅಲ್ಲಿ ಕೊಟ್ಟಾಗ ಅವು KPSC ಶಾಲೆ ಆಗ್ತವೆ ಹೊರತು ಅನೌನ್ಸ್ಮೆಂಟ್ ಮಾಡಿದ್ರೆ ಆಗೋದಿಲ್ಲ. ಅನೌನ್ಸ್ಮೆಂಟ್ ಇಂದ ಶಾಲೆಗಳು ಬರೋದಿಲ್ಲ. KPSC ಫಾರ್ಮೇಟ್ ಇಸ್ ಡಿಫರೆಂಟ್ ಫಾರ್ಮೇಟ್. ನಿಮಗೆ ಇದು ಎಂತದ್ದು ಅಂಗನವಾಡಿಯಿಂದ ಹಿಡಿದ್ಬಿಟ್ಟು ಟಿಲ್ 12th ವರೆಗೂ ಕೂಡ ಹೋಗ್ತಕ್ಕಂಥ ಕೆಲಸ ಆಗುತ್ತೆ. LKG UKG ಇಂದ ಅಲ್ಲಿಯೇ ಶುರು ಮಾಡೋದು. ಹಾಗಾಗಿ ಅದಕ್ಕೆ ಮಾಡಬೇಕು ಅನ್ನೋದಾದ್ರೆ ಜಾಗ ಎಷ್ಟು ಬೇಕು, ಸಿಬ್ಬಂದಿ ಎಷ್ಟು ಬೇಕು, ಊರ್ನ ಸಹಕಾರ ಎಷ್ಟು ಬೇಕು, ಏನೇನು ವ್ಯವಸ್ಥೆಗಳು ಬೇಕು, ಶಾಲಾ ಮೈದಾನ ಎಷ್ಟು ಬೇಕು, ಇದೆಲ್ಲವೂ ಬೇಸಿಕ್ ಆಗಿ ಸ್ಟ್ರಕ್ಚರ್ ಆದ್ರೆ, ಮತ್ತು ಫೀಡಿಂಗ್ ಸ್ಕೂಲ್ಗಳು ಎಷ್ಟೆಷ್ಟು ಆಗ್ತವೆ, ಎಷ್ಟೆಷ್ಟು ಮಕ್ಕಳುಗಳು ಬರ್ತವೆ, ಇದೆಲ್ಲದನ್ನು ಕೂಡ ಸಿಸ್ಟಮ್ಯಾಟಿಕ್ ಆಗಿ ಅವ್ರು ಮಾಡ್ಕೊಂಡಿದ್ರೆ ಐ ವೆಲ್ಕಮ್ ದ ಎಂಟೈರ್ ಮೂವ್ಮೆಂಟ್. ಬಿಕಾಸ್ ಇದು ಕರ್ನಾಟಕ ಸರ್ಕಾರ ಇವತ್ತಿನ ಸರ್ಕಾರದ ಯೋಚನೆ ಅಲ್ಲ. ಇದು KPSC ಇಸ್ ಅನ್ ಅರ್ಲಿಯರ್ ಫಾರ್ಮೆಟ್. ಅದು ಮುಂದುವರಿಸಬೇಕಾದ್ರೆ ಅಂದ್ರೆ ಇವಾಗ ಕರ್ನಾಟಕ ರಾಜ್ಯ ಸಪೋರ್ಟ್ ಮಾಡ್ತಾರೆ, ಐ ಹೋಲ್ ಹಾರ್ಟೆಡ್ಲಿ ವೆಲ್ಕಮ್ ದಟ್. ಓನ್ಲಿ ಥಿಂಗ್, ನೀವು ಒಂದ್ ಸ್ವಲ್ಪ ಬಸ್ಸಿಗೆ ಅಥವಾ ವ್ಯಾನಿಗೆ ಇದಕ್ಕೆಲ್ಲ ವ್ಯವಸ್ಥೆಗಳನ್ನ ಆಯಾ ಗ್ರಾಮ ಪಂಚಾಯತಿಗಳಲ್ಲಿ ಬೆಳಗ್ಗೆ ಕರ್ಕೊಂಡು ಹೋಗಿ ಪ್ರೈವೇಟ್ ಸ್ಕೂಲ್ ಹೆಂಗ್ ಮಾಡ್ತಾ ಇದಾರೆ, ಅವರು ಆರ್ಥಿಕವಾಗಿ ಮಾಡ್ತಾ ಇದ್ದಾರೆ.
ನಾವೇನ್ ಮಾಡ್ತಾ ಇದ್ದೀವಿ, ಸರ್ಕಾರದಿಂದ ಸಾಮಾಜಿಕ ಕಳಕಳಿ ಇಟ್ಕೊಂಡು ಮಾಡ್ತಾ ಇದೀವಿ. ಸೊ ಇದನ್ನ ಸರಿ ತೂಗಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ, ಒಳ್ಳೇದು.